Yeah, very good morning to everyone. So this is your business taxation assessment of companies. Yes, we already discussed how to compute a depreciation under section 32, and here we have to go through how to compute a taxable income of the companies under normal provision. As we discussed, under assessment of companies, we have to calculate depreciation under section 32 and taxable income of the companies under normal provision and MAT provision. So here, for the purpose of calculating taxable income of the companies under normal provision, we have to follow certain steps. Here the step number one is, first we have to ascertain the income of the company under different heads of income. Yes, we already know there are 5 heads of income under in IT, means income tax. First one is income from salary, income from house property, next PGBP, next capital gain, and finally income from other sources. So here this is very important. ನಿಮ್ಮ ascertainment means ascertainment income of the company under different heads of income ಅಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಇನ್ಕಮ್ ಫ್ರಮ್ ಸ್ಯಾಲರಿ ಅನ್ನೋ ಹೆಡ್ಸು ಇನ್ಫಾರ್ಮೇಷನ್ಸ್ ಪ್ರೊವೈಡ್ ಮಾಡೋದಿಲ್ಲ. ಅರ್ಥ ಆಗ್ತಿದೆಯಾ? ಸೊ ನೀವು ಕಂಪನೀಸ್ ಟ್ಯಾಕ್ಸಬಲ್ ಇನ್ಕಮ್, ಕಂಪನೀಸ್ ಟೋಟಲ್ ಇನ್ಕಮ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಯು ನೀಡ್ ಟು ಕನ್ಸಿಡರ್ ಓನ್ಲಿ 4 heads of income. So 4 heads of income is nothing but income from house property, PGBP, next income from capital gain, and finally income from other sources. So ನಿಮ್ಮ ಕಂಪನೀಸ್ ಅಲ್ಲಿ ಸ್ಯಾಲ್ರಿ ಅನ್ನೋ ಇನ್ಫಾರ್ಮೇಷನ್ಸ್ ಬರೋದಿಲ್ಲ. ಸೊ ಸ್ಯಾಲ್ರಿಯಿಂದ ಯಾವುದೇ ಕಾರಣಕ್ಕೂ ಕಂಪನಿ ಇನ್ಕಮ್ನ ಜನರೇಟ್ ಮಾಡೋದಿಲ್ಲ. ಸೊ ಇಲ್ಲಿ ನಾವು ಟ್ಯಾಕ್ಸಬಲ್ ಇನ್ಕಮ್ಸ್ನ ಕ್ಯಾಲ್ಕುಲೇಟ್ ಮಾಡುವಾಗ ಜಸ್ಟ್ 4 heads of ಇನ್ಕಮ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಸ್ಟೆಪ್ ನಂಬರ್ 2, aggregate income of other person under section 60 to 61 if it is applicable. As aggregate of income of other persons ಅಂತ ಅಂದರೆ ನೀವು ಯಾವಾಗಾದರೂ ಟ್ರಾನ್ಸ್ಫರ್ ಆಫ್ ಇನ್ಕಮು ವೆರ್ ದೇರ್ ಈಸ್ ನೋ ಟ್ರಾನ್ಸ್ಫರ್ ಆಫ್ ಅಸೆಟ್ಸು. ಸೊ ನೀವು ಟ್ರಾನ್ಸ್ಫರ್ ಮಾಡ್ತೀರ, ಅದರಿಂದ ಇನ್ಕಮ್ ಜನರೇಟ್ ಆಗುತ್ತೆ. ಯಾವಾಗ ಅಂದರೆ ವೆನ್ ದೇರ್ ಈಸ್ ನೋ ಟ್ರಾನ್ಸ್ಫರ್ ಆಫ್ ಅಸೆಟ್ಸು. ಸೊ ಅಲ್ಲಿ ಓನರ್ಶಿಪ್ಪು ನೆಕ್ಸ್ಟು ಫಿಸಿಕಲಿ ಅಸೆಟ್ಸ್ನ ನೀವು ಟ್ರಾನ್ಸ್ಫರ್ ಮಾಡದೆ ಇನ್ಕಮ್ನ ಜನರೇಟ್ ಮಾಡ್ತೀರಾ ಅಂದರೆ ಅಂಥ ಇನ್ಕಮ್ನ ನೀವು ಅದರ್ ಪರ್ಸನ್ಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಅದನ್ನು ಕೂಡ ನೀವು ಕನ್ಸಿಡರ್ ಮಾಡಬೇಕಾಗುತ್ತೆ ಅಟ್ ದ ಟೈಮ್ ಆಫ್ ಕ್ಯಾಲ್ಕುಲೇಷನ್ ಆಫ್ ಟ್ಯಾಕ್ಸಬಲ್ ಇನ್ಕಮು. ನೆಕ್ಸ್ಟ್ ರಿವೋಕಬಲ್ ಟ್ರಾನ್ಸ್ಫರ್ ಆಫ್ ಅಸೆಟ್ಸು. ಸೊ ಇದನ್ನೆಲ್ಲ ನಾವು ಪ್ರಾಕ್ಟಿಕಲ್ ಪ್ರಾಬ್ಲಮ್ನ ಸಾಲ್ವ್ ಮಾಡುವಾಗ ಅರ್ಥ ಮಾಡ್ಕೊಳ್ಳೋಣ. ಅರ್ಥ ಆಯ್ತಾ? ನೆಕ್ಸ್ಟ್ ಒನ್ನು, so step number 3, so here we have to calculate, otherwise adjust current and brought forward losses according to provision of section 70 to 80. so ನಿಮ್ಮ ಹತ್ರ ಏನಾದರೂ ಕರೆಂಟ್ ಆ್ಯಂಡ್ ಬ್ರಾಡ್ ಫಾರ್ವರ್ಡ್ ಲಾಸಸ್ ಇದ್ದರೆ ಅದನ್ನು ಸೆಟ್ ಆಫ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಸಿ, ಸೊ ಫಸ್ಟ್ ಒನ್ ಸ್ಟೆಪ್ ನಂಬರ್ ಈಸ್ ಅಸರ್ಟೈನ್ಮೆಂಟ್ ಇನ್ಕಮ್ ಆಫ್ ದಿ ಕಂಪನೀಸ್ ಅಂಡರ್ ಡಿಫರೆಂಟ್ ಹೆಡ್ಸ್ ಆಫ್ ಇನ್ಕಮ್. ನೆಕ್ಸ್ಟ್ ಸ್ಟೆಪ್ ನಂಬರ್ 2, ಅಗ್ರಿಗೇಟ್ ಇನ್ಕಮ್ ಆಫ್ ಅದರ್ ಪರ್ಸನ್ ಅಂಡರ್ section 60 to 61. ನೆಕ್ಸ್ಟ್ ಸ್ಟೆಪ್ ನಂಬರ್ 3, adjust current and brought forward losses according to provision of section 70 to 80. and fourth step, add the total income computed from the above steps from gross total income. ಅರ್ಥ ಆಗ್ತಿದೆಯಾ? ಸೊ ಎಲ್ಲ ಇನ್ಕಮ್ನು ನಾವು ಆ್ಯಡ್ ಮಾಡಿದ್ರೆ ನಮಗೆ ಬರೋ ರಿಸಲ್ಟು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಸ್ಟೆಪ್ ನಂಬರ್ 5, ಅಲೋ ದಿ ಫಾಲೋಯಿಂಗ್ ಡಿಡಕ್ಷನ್ ಪರ್ಮಿಸಬಲ್ ಟು ಕಂಪನಿ ಅಂಡರ್ ಚಾಪ್ಟರ್ 6-8 ಡಿಡಕ್ಷನ್, ದಟ್ ಈಸ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ಪ್ರೊವೈಡ್ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಸೊ ಗ್ರಾಸ್ ಟೋಟಲ್ ಇನ್ಕಮ್ ಆದಮೇಲೆ ನೆಕ್ಸ್ಟು ಡಿಡಕ್ಷನ್ಸ್ನ ಕ್ಲೈಮ್ ಮಾಡಬೇಕಾಗುತ್ತೆ. ಕಂಪನೀಸ್ ಟ್ಯಾಕ್ಸಬಲ್ ಇನ್ಕಮ್ನ ಕ್ಯಾಲ್ಕುಲೇಟ್ ಮಾಡುವಾಗ ಫೈನಲ್ ಏನು ರಿಸಲ್ಟ್ ಬರುತ್ತೋ ಫೈನಲ್ ರಿಸಲ್ಟ್ನ ನಾವು ನೆಟ್ ಇನ್ಕಮ್ ಅದರ್ವೈಸ್ ಟ್ಯಾಕ್ಸಬಲ್ ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಹಿಯರ್, so as we discuss, first step number 3 ಅಲ್ಲಿ we have to set off current otherwise brought for losses according to provision of section 70 to 18. so this is we already discussed, this is very important. ಎಲ್ಲಾದರೂ ನೋಟ್ ಥರ ಮಾಡ್ಕೊಳ್ಳಿ. brought forward business losses and unabsorbed expenditures. ಸೊ ನಿಮಗೆ ರಿಪಿಟೇಟಿವ್ ಆಗಿ ಈ ರೀತಿ ಕ್ವಶನ್ಸ್ ಬಂದೇ ಬರುತ್ತೆ. ಕರೆಂಟ್ ಸೈಂಟಿಫಿಕ್ ರಿಸರ್ಚ್ ಎಕ್ಸ್ಪೆಂಡಿಚರ್. ಸೊ ಕರೆಂಟ್ ಸೈಂಟಿಫಿಕ್ ರಿಸರ್ಚ್ ಎಕ್ಸ್ಪೆಂಡಿಚರ್ ಇದ್ದರೆ ಅದನ್ನು ಬ್ರಾಡ್ ಫಾರ್ವರ್ಡ್ ಮಾಡೋಕ್ಕೆ ದೆರ್ ಈಸ್ ನೋ ಟೈಮ್ ಲಿಮಿಟ್. ನಿಮಗೆ ಎಷ್ಟು ವರ್ಷ ಬೇಕೋ ಅಷ್ಟು ವರ್ಷ ಅದನ್ನು ಬ್ರಾಡ್ ಫಾರ್ವರ್ಡ್ ಮಾಡ್ಬೋದು. ಸೊ ನಿಮ್ಮ ಹತ್ರ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ಯು ಕ್ಯಾನ್ ಈಸಿಲಿ ಸೆಟ್ ಆಫ್ ದಿಸ್ ಕೈಂಡ್ ಆಫ್ ಲಾಸಸ್. ಸೊ ನೆಕ್ಸ್ಟು ಕರೆಂಟ್ ಡಿಪ್ರಿಸಿಯೇಷನ್. ಎಸ್, ಕರೆಂಟ್ ಡಿಪ್ರಿಸಿಯೇಷನ್ಗೂ ದೆರ್ ಈಸ್ ನೋ ಟೈಮ್ ಲಿಮಿಟ್. ನಿಮ್ಮ ಹತ್ರ ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ಆ ಕರೆಂಟ್ ಪೀರಿಯಡಲ್ಲಿ ನೀವು ಅದನ್ನು ಸೆಟ್ ಆಫ್ ಮಾಡ್ಬೋದು. ನಿಮ್ಮ ಹತ್ರ ಇನ್ಸಫಿಷಿಯೆಂಟ್ ಬ್ಯಾಲೆನ್ಸ್ ಇದ್ದರೆ ನೆಕ್ಸ್ಟು ಅದರ ಸಬ್ಸಿಕ್ವೆಂಟ್ ಇಯರ್ಸ್ಗೆ ನೀವು ಅದನ್ನು ಬ್ರಾಡ್ ಫಾರ್ವರ್ಡ್ ಮಾಡ್ಬೋದು. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಬ್ರಾಡ್ ಫಾರ್ವರ್ಡ್ ಆಫ್ ಬಿಸ್ನೆಸ್ ಲಾಸಸ್. ಸೊ ಬಿಸ್ನೆಸ್ ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡೋದು ಓನ್ಲಿ ಫಾರ್ 8 years. ಸೊ 8 years ಒಳಗಡೆ ನಾವು ಅದನ್ನು ಸೆಟ್ ಆಫ್ ಮಾಡಬೇಕು. 8 years ಒಳಗಡೆ ಸೆಟ್ ಆಫ್ ಮಾಡಿಲ್ಲ ಅಂದರೆ ಮುಂದೆ ನೆಕ್ಸ್ಟ್ ಸಬ್ಸಿಕ್ವೆಂಟ್ ಇಯರ್ಸಲ್ಲಿ ಅದನ್ನು ಸೆಟ್ ಆಫ್ ಮಾಡೋಕ್ಕೆ ITI ಆ್ಯಕ್ಟ್ ಅಲೋ ಮಾಡೋದಿಲ್ಲ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್, ಅನ್ಅಬ್ಸಾರ್ಬ್ಡ್ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ ಎಕ್ಸ್ಪೆಂಡಿಚರ್. ಸೊ ಇದನ್ನು ನಿಮ್ಮ ಪ್ರಾಬ್ಲಮಲ್ಲಿ ಕೊಡ್ತಾನೆ ಇರ್ತಾರೆ. ಸೊ ಫ್ಯಾಮಿಲಿ ಪ್ಲಾನಿಂಗ್ ಪ್ರಮೋಷನ್ ಎಕ್ಸ್ಪೆಂಡಿಚರು ಅನ್ಅಬ್ಸಾರ್ಬ್ಡ್, ಅದರಿಂದ ನಿಮ್ಗೆ ಏನಾದ್ರು ಲಾಸಸ್ ಇನ್ಕರ್ಡ್ ಆಗಿದ್ರೆ
ಲಾಸಸ್ನ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ನೋ ಟೈಮ್ ಲಿಮಿಟ್ ಇರುತ್ತೆ. ಅಗೇನ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ಗೂ ನೋ ಟೈಮ್ ಲಿಮಿಟ್. ಅನ್ಅಬ್ಸರ್ವ್ಡ್ ಸೈಂಟಿಫಿಕ್ ರಿಸರ್ಚ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಸೊ ಸೈಂಟಿಫಿಕ್ ರಿಸರ್ಚ್ ಎಕ್ಸ್ಪೆಂಡಿಚರು ಕರೆಂಟ್ ಇಯರ್ದು ಆ್ಯಂಡ್ ಅನ್ಅಬ್ಸರ್ವ್ಡ್ ಸೈಂಟಿಫಿಕ್ ರಿಸರ್ಚ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅದು ಕೂಡ ನೋ ಟೈಮ್ ಲಿಮಿಟ್ ಆಗಿರುತ್ತೆ. ಅನ್ಅಬ್ಸರ್ವ್ಡ್ ಡೆವಲಪ್ಮೆಂಟ್ ಅಲೋವೆನ್ಸಸ್, ಸೊ ಇದನ್ನು ಕೂಡ ನೀವು ನೋ ಟೈಮ್ ಲಿಮಿಟ್, ನೀವು ಎಷ್ಟು ವರ್ಷ ಬೇಕಾದ್ರೂ ಇದನ್ನು ಕ್ಯಾರಿ ಫಾರ್ವರ್ಡ್ ಮಾಡ್ಬೋದು. ಎಲ್ಲಿ ನಿಮಗೆ ಸಫಿಷಿಯೆಂಟ್ ಬ್ಯಾಲೆನ್ಸ್ ಸಿಗುತ್ತೋ ಅಲ್ಲಿ ನೀವು ಅವಾಗ ಸೆಟ್ ಆಫ್ ಮಾಡ್ಬೋದು. ನೆಕ್ಸ್ಟ್ ಅನ್ಅಬ್ಸರ್ವ್ಡ್ ಇನ್ವೆಸ್ಟ್ಮೆಂಟ್ ಅಲೋವೆನ್ಸಸ್, ಹಾಗೆ ನೋ ಟೈಮ್ ಲಿಮಿಟ್. ಸೊ ಅರ್ಥ ಆಯ್ತಾ. ನೆಕ್ಸ್ಟು ಇದೆಲ್ಲ ನಾವು ಸೆಟ್ ಆಫ್ ಫಂಡ್ ಕ್ಯಾರಿ ಫಾರ್ವರ್ಡ್ ಮಾಡಾದಮೇಲೆ ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಸಿಗುತ್ತೆ. ಸೊ ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C to 80U ನಾವು ಡಿಡಕ್ಟ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಬರೋ ರಿಸಲ್ಟೇ ನೆಟ್ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಫಾರ್ ದಿ ಪರ್ಪಸ್ ಆಫ್ ಕಂಪನಿ ನಾವು ಯೂಶಲಿ ಯೂಸ್ ಮಾಡೋದು ಅಂಡರ್ ಸೆಕ್ಷನ್ 80C to 80U. ಆ 80U ಒಳಗಡೆ 80G ಆಸ್ ವಿ ಡಿಸ್ಕಸ್ ಇನ್ ಯುವರ್ IT ಡೊನೇಷನ್ ಟು ಸರ್ಟನ್ ಫಂಡ್ಸು ಚಾರಿಟೇಬಲ್ ಇನ್ಸ್ಟಿಟ್ಯೂಷನು ಸೇಮ್ ರೂಲ್ಸ್ ಅಪ್ಲಿಕೇಬಲ್ ಆಗುತ್ತೆ. ಅದು ವಿತ್ ಲಿಮಿಟ್, ವಿತೌಟ್ ಲಿಮಿಟ್, 50% 100% ಕ್ಯಾಟಗರಿ, 50% ಕ್ಯಾಟಗರಿ ಸೇಮ್ ರೂಲ್ಸು ಇಲ್ಲೂ ಕೂಡ ಫಾಲೋ ಆಗುತ್ತೆ. ನೆಕ್ಸ್ಟು 80GGA ಸರ್ಟನ್ ಡೊನೇಷನ್ ಟು ಸೈಂಟಿಫಿಕ್ ರಿಸರ್ಚ್ ಆನ್ ರೂರಲ್ ಡೆವಲಪ್ಮೆಂಟ್. 80GGB ಕಾಂಟ್ರಿಬ್ಯೂಷನ್ ಮೇಡ್ ಬೈ ಕಂಪನೀಸ್ ಟು ಪೊಲಿಟಿಕಲ್ ಪಾರ್ಟೀಸ್. 80IA ದಿಸ್ ಇಸ್ ವೆರಿ ಇಂಪಾರ್ಟೆಂಟ್, ಪ್ರಾಫಿಟ್ ಆ್ಯಂಡ್ ಗೇನ್ ಆಫ್ ನ್ಯೂ ಇಂಡಸ್ಟ್ರಿಯಲ್ ಅಂಡರ್ಟೇಕಿಂಗ್ ಆರ್ ಎಂಟರ್ಪ್ರೈಸ್ ಎಂಗೇಜ್ಡ್ ಇನ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಎಕ್ಸೆಟ್ರಾ. 80IAB ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ ಆ್ಯಂಡ್ ಗೇನ್ಸ್ ಬೈ ಅಂಡರ್ಟೇಕಿಂಗ್ ಆರ್ ಎಂಟರ್ಪ್ರೈಸ್ ಎಂಗೇಜ್ಡ್ ಇನ್ ಡೆವಲಪ್ಮೆಂಟ್ ಆಫ್ ಸ್ಪೆಷಲ್ ಎಕನಾಮಿಕ್ ಝೋನ್. 80IB ಪ್ರಾಫಿಟ್ ಆ್ಯಂಡ್ ಗೇನ್ from certain industrial undertaking other than the infrastructure development undertaking. Next to 80IC the deduction in respect of certain undertakings or enterprises in certain special category states. Next to 80ID deduction in respect of profit and gain from business of hotels and convention centers in specified areas. So next to 80IE profits of undertaking in northeastern state. 80JJA ಸೊ ಜಾಸ್ತಿ ಕೇಳ್ತಾರೆ, ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಪ್ರಾಫಿಟ್ ಆ್ಯಂಡ್ ಗೇನ್ ಫ್ರಮ್ ಬಿಸ್ನೆಸ್ ಆಫ್ ಕಲೆಕ್ಟಿಂಗ್ ಆ್ಯಂಡ್ ಪ್ರೊಸೆಸಿಂಗ್ ಆಫ್ ಬಯೋಡಿಗ್ರೇಡಬಲ್ ವೇಸ್ಟ್. ಆ್ಯಂಡ್ 80JJAA ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯ್ಮೆಂಟ್ ಆಫ್ ನ್ಯೂ ವರ್ಕ್ಮನ್. 80LA ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಸರ್ಟನ್ ಇನ್ಕಮ್ಸ್ ಆಫ್ ಅಫ್ಶೋರ್ ಬ್ಯಾಂಕಿಂಗ್ ಯೂನಿಟ್ಸ್ ಆ್ಯಂಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸ್ ಸೆಂಟರ್ಸ್. ಸೊ ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಸೊ ಆಸ್ ಐ ಡಿಸ್ಕಸ್, ಸೊ ಇಲ್ಲಿ ನಿಮ್ಮ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆ್ಯಂಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ಸ್ ಅಂತ ಇದೆಯಲ್ಲ ಅದನ್ನು ಒಂದು ನೋಟ್ ಥರ ಮಾಡ್ಕೊಳ್ಳಿ. ನೆಕ್ಸ್ಟು ಯಾವ್ಯಾವ ಡಿಡಕ್ಷನ್ಸ್ ಕಂಪನಿಗೆ ಅವೈಲಬಿಲಿಟಿ ಆಗಿ ಸಿಗುತ್ತೋ ಈ ಡಿಡಕ್ಷನ್ಸ್ನ ಲಿಸ್ಟ್ ಮಾಡಿ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಾ. ಸೊ ಈ ರೀತಿ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ನ ಲೆಸ್ ಮಾಡಿದ್ರೆ ಫೈನಲ್ ಬರೋದೇ ನಮಗೆ ನೆಟ್ ಇನ್ಕಮ್ ಆಗುತ್ತೆ. ಸೊ ಸಿ ಇಯರ್ ದ ಟೋಟಲ್ ಇನ್ಕಮ್ ಫ್ರಮ್ 4 heads of income. 4 heads of income is nothing but income from house property, income from PGBP, income from house property, PGBP, income from capital gain, next income from other sources. ಸೊ ಅದನ್ನೆಲ್ಲ ಟೋಟಲ್ ಮಾಡಿ ನೆಕ್ಸ್ಟು ಇನ್ಕಮ್ ಆಫ್ ಅದರ್ ಪರ್ಸನ್ಸು. ಸೊ ಅದರ್ ಪರ್ಸನ್ಸು ಅಂಡರ್ ಸೆಕ್ಷನ್ 60 to 61 ಬಂದರೆ ಅದನ್ನು ಬರೀರಿ. ನೆಕ್ಸ್ಟು ಲೆಸ್ ಬ್ರಾಡ್ ಫಾರ್ವರ್ಡ್ ಲಾಸಸ್, ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಆ್ಯಂಡ್ ಎಕ್ಸ್ಪೆಂಡಿಚರ್ಸ್ ಏನಾದರೂ ಇದ್ರೆ ಅದನ್ನು ಲಾಸ್ ಮಾಡ್ತೀವಿ. ಬರೋ ಅಮೌಂಟು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ಅದರಲ್ಲಿ ಡಿಡಕ್ಷನ್ಸ್ನ ಕ್ಲೈಮ್ ಮಾಡಿದ್ರೆ ಬರೋ ಫೈನಲ್ ಅಮೌಂಟು ನಮಗೆ ನೆಟ್ ಇನ್ಕಮ್ ಆಗಿ ಟ್ರೀಟ್ ಮಾಡ್ತೀವಿ. ಅರ್ಥ ಆಗ್ತಿದೆಯಾ. ನೆಕ್ಸ್ಟು ಸೊ ಹಿಯರ್ ಇಲ್ಲಿವರೆಗೂ ನಾವು ನೆಟ್ ಇನ್ಕಮ್ ಯಾವ ರೀತಿ ಮಾಡೋದು ಅಂತ ನೋಡಿದ್ವಿ. ನೆಕ್ಸ್ಟು ನೆಟ್ ಇನ್ಕಮ್ ಮಾಡಾದ್ಮೇಲೆ ನಾವು ಟ್ಯಾಕ್ಸ್ ಲೈಬಿಲಿಟಿನ ಫೈಂಡ್ ಔಟ್ ಮಾಡಬೇಕಾಗುತ್ತೆ. ಸೊ ನಾವು IT ಅದೇ ರೀತಿ ಕಲ್ತಿದ್ವಿ. ಸೊ IT ಪ್ರತಿಯೊಂದು ಹೆಡ್ಸ್ ಆಫ್ ಇನ್ಕಮಲ್ಲಿ ಇನ್ಕಮ್ಸ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು, ನೆಕ್ಸ್ಟು ಎಲ್ಲ ಇನ್ಕಮ್ ಕ್ಯಾಲ್ಕುಲೇಟ್ ಮಾಡಾದ್ಮೇಲೆ ಡಿಡಕ್ಷನ್ಸ್ನ ಯಾವ ರೀತಿ ಕ್ಲೈಮ್ ಮಾಡಬೇಕು, ಡಿಡಕ್ಷನ್ನ ಕ್ಲೈಮ್ ಮಾಡಾದ್ಮೇಲೆ ಬರೋ ಫೈನಲ್ ಅಮೌಂಟ್ನ ಟ್ಯಾಕ್ಸೇಬಲ್ ಇನ್ಕಮ್ ಅದರ್ವೈಸ್ ನೆಟ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಆ ಟ್ಯಾಕ್ಸೇಬಲ್ ಇನ್ಕಮ್ ಮೇಲೆ ಸ್ಲ್ಯಾಬ್ ರೇಟ್ಸ್ನ ಅಪ್ಲಿಕೇಬಲ್ ಮಾಡಿ ಸ್ಲ್ಯಾಬ್ ರೇಟ್ಸ್ ಪ್ರಕಾರ ಟ್ಯಾಕ್ಸ್ ಲೈಬಿಲಿಟಿನ ಫೈಂಡ್ ಔಟ್ ಮಾಡಿ ಅದನ್ನು ಗೌರ್ಮೆಂಟ್ಗೆ ಪೇ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡಿದ್ವಿ. ಸೇಮ್ ಥಿಂಗ್ ಇಲ್ಲೂ ಕೂಡ ಕಂಪನೀಸ್ಗೆ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಕಂಪನೀಸಲ್ಲಿ ಮಾಡಬೇಕು 4 heads ಆಫ್ ಇನ್ಕಮ್ ತೊಗೋತೀವಿ. ನೆಕ್ಸ್ಟು 4 heads ಆಫ್ ಇನ್ಕಮ್ ಆದಮೇಲೆ ಎನಿ ಅದರ್ ಪರ್ಸನಿಂದ ಬರೋ ಇನ್ಕಮ್ಸ್ ಇದ್ದರೆ ಅದನ್ನು ಆ್ಯಡ್ ಮಾಡ್ಕೊತೀವಿ. ನೆಕ್ಸ್ಟ್ ನಮ್ಮ ಹತ್ರ ಏನಾದರೂ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಲಾಸಸ್ ಇದ್ದರೆ ಅದನ್ನು ಡಿಡಕ್ಟ್ ಮಾಡ್ತೀವಿ. ಬರೋದು ಗ್ರಾಸ್ ಟೋಟಲ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಡಿಡಕ್ಷನ್ಸ್ನ ಕ್ಲೈಮ್ ಮಾಡ್ತೀವಿ ಅಂಡರ್ ಸೆಕ್ಷನ್ 80C to 80U. ಸೊ ಡಿಡಕ್ಷನ್ಸು ಕಂಪನಿಗೆ ಯಾವುದಾದ್ರು ಅಪ್ಲಿಕೇಬಲ್ ಆಗುತ್ತೋ ಆ ಕಂಪನಿಗೆ ಅಪ್ಲಿಕೇಬಲ್ ಆಗೋ ಡಿಡಕ್ಷನ್ಸ್ನ ಕ್ಲೈಮ್ ಮಾಡಿ ಫೈನಲ್ ಬರೋ ಇನ್ಕಮ್ ನೆಟ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಅಲ್ಲಿಗೆ ಮುಗಿಯೋದಿಲ್ಲ. ಅರ್ಥ ಆಗ್ತಿದೆಯಾ. ಬಿಕಾಸ್ ಹಿಯರ್ ವಿ ಡೂಯಿಂಗ್ ಬಿಸ್ನೆಸ್ ಟ್ಯಾಕ್ಸೇಷನ್. ಬಿಸ್ನೆಸ್ ಕಂಪನಿನೂ ಕೂಡ ಪರ್ಸನ್ ಅಂತ ಟ್ರೀಟ್ ಮಾಡಿ ಕಂಪನಿ ಕೂಡ ಗೌರ್ಮೆಂಟ್ಗೆ ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ. ಸೊ ಸ್ಟಾರ್ಟಿಂಗ್ ಈ ಅಸೆಸ್ಮೆಂಟ್ ಆಫ್ ಕಂಪನೀಸ್ ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದೆ, ಕಂಪನೀಸು ಏನು ಪ್ರಾಫಿಟ್ನ ಶೇರ್ ಹೋಲ್ಡರ್ಗೆ ಶೇರ್ ಮಾಡುತ್ತೋ ಆ ಪ್ರಾಫಿಟ್ಸ್ ಮೇಲೆ ಗೌರ್ಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಗೌರ್ಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡುವಾಗ ಸರ್ಟನ್ ರೂಲ್ಸ್ನ ಫಾಲೋ ಮಾಡಬೇಕಾಗುತ್ತೆ. ಸೊ ಆ್ಯಸ್ ವಿ ನೋ, ಸೊ ಇಲ್ಲಿವರೆಗೂ ನೆಟ್ ಇನ್ಕಮ್ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಅರ್ಥ ಆಯ್ತು. ನೆಕ್ಸ್ಟು ಕ್ಯಾಲ್ಕುಲೇಟ್ ಮಾಡಿರೋ ನೆಟ್ ಇನ್ಕಮ್ ಮೇಲೆ ಯಾವ ರೀತಿ ಗೌರ್ಮೆಂಟ್ಗೆ ಟ್ಯಾಕ್ಸಸ್ನ ಪೇ ಮಾಡ್ತೀವಿ ಅಂದರೆ ಫಸ್ಟ್ ಒನ್ನು, ಸೊ ಹಿಯರ್ ಸಿ
ನಾರ್ಮಲ್ ಪ್ರಾವಿಷನ್. ಸೊ ನಾವು ಒಂದು ಡಿಪ್ರಿಸಿಯೇಷನ್ ಪ್ರಾಬ್ಲಮ್ ಮಾಡೋದು ಆಲ್ರೆಡಿ ಗೊತ್ತಿದೆ. ನೆಕ್ಸ್ಟ್ ನಾವು ನಾರ್ಮಲ್ ಪ್ರಾವಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು, ಮ್ಯಾಟ್ ಪ್ರಾವಿಷನ್ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಮ್ಯಾಟ್ ಈಸ್ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸು. ಏನಕ್ಕೆ ಮ್ಯಾಟ್ನ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ಏನಕ್ಕೆ ಅಸೆಸ್ಮೆಂಟ್ ಆಫ್ ಕಂಪನೀಸಲ್ಲಿ ನಾರ್ಮಲ್ ಪ್ರಾವಿಷನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ, ನೆಕ್ಸ್ಟು ಮ್ಯಾಟ್ ಪ್ರಾವಿಷನ್ಸು ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಅರ್ಥ ಆಯ್ತಾ? ಸೊ ಇಲ್ಲಿ ನಾರ್ಮಲ್ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸು. ಸೊ ಇಲ್ಲಿ ನಮಗೆ ಡೊಮೆಸ್ಟಿಕ್ ಕಂಪನಿ, ಫಾರಿನ್ ಕಂಪನಿ, ಮ್ಯಾಟ್ ಪ್ರಾವಿಷನ್ ಡೊಮೆಸ್ಟಿಕ್ ಕಂಪನಿ, ಫಾರಿನ್ ಕಂಪನೀಸ್ ಕೊಟ್ಟಿದ್ದಾರೆ. ಇದೇ ಟ್ಯಾಕ್ಸ್ ರೇಟ್ಸ್ನ ನಾವು ಯೂಸ್ ಮಾಡಿ ನಮ್ಮ ಟ್ಯಾಕ್ಸ್ ಲೈಬಿಲಿಟಿನ ಕ್ಯಾಲ್ಕುಲೇಟ್, ಮೀನ್ಸ್ ಕಂಪನೀಸ್ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಹಿಯರ್ ಇನ್ಕಮ್ ಅಪ್ ಟು 250 crores. ಸೊ ವಾಟ್ ಎವರ್ ನೆಟ್ ಇನ್ಕಮ್ ನಾವು ಕ್ಯಾಲ್ಕುಲೇಟ್ ಮಾಡಿರ್ತೀವಲ್ಲ, ಆ ನೆಟ್ ಇನ್ಕಮ್ಮು ಅಪ್ ಟು 250 crores ಇದ್ದರೆ ಡೊಮೆಸ್ಟಿಕ್ ಕಂಪನಿ, ಅದರ್ವೈಸ್ ಇಂಡಿಯನ್ ಕಂಪನಿಗೆ 25% ಆಫ್ ನೆಟ್ ಇನ್ಕಮ್ ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದೆ? ಇಲ್ಲಿ ಈ ಇಂಡಿವಿಜುವಲ್ಸ್ ಥರ ಅಪ್ ಟು 250,000 250,000 ಆ ರೀತಿ ಬರೋದಿಲ್ಲ. ಅರ್ಥ ಆಗ್ತಿದೆಯಾ? ದಿಸ್ ಇಸ್ ಕಂಪನಿಗೆ ಫ್ಲ್ಯಾಟ್ ರೇಟ್ ಇರುತ್ತೆ. ಆ ಫ್ಲ್ಯಾಟ್ ರೇಟ್ನ ನೀವು ನೆಟ್ ಇನ್ಕಮ್ಗೆ ಕ್ಯಾಲ್ಕುಲೇಟ್ ಮಾಡಿ ಅದೇ ರೀತಿ ನೀವು ಟ್ಯಾಕ್ಸ್ನ ಪೇ ಮಾಡಬೇಕಾಗುತ್ತೆ. ಸೊ ಹಿಯರ್ ದೇ ಸ್ಪೆಸಿಫೈಡ್ ದಟ್ ಇನ್ಕಮ್ ಅಪ್ ಟು ₹250 crore ಡೊಮೆಸ್ಟಿಕ್ ಕಂಪನಿ ಆಗಿರಲಿ, ಇಂಡಿಯನ್ ಕಂಪನೀಸ್ ಆಗಿರಲಿ, ಅದಕ್ಕೆ 25% ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ? ಸೊ ಬಿಫೋರ್ ಇದು 30% ಇತ್ತು, ಇವಾಗ 30% ಈ ಅಸೆಸ್ಮೆಂಟ್ ಇಯರಿಂದ ಇದನ್ನು ರೆಡ್ಯೂಸ್ ಮಾಡಿದ್ದಾರೆ. ದಿಸ್ ಇಸ್ ಓನ್ಲಿ 25% ಫಾರ್ ಕಂಪನೀಸ್. ಅರ್ಥ ಆಗ್ತಿದೆಯಾ? ಫರ್ಮ್ ಕ್ಯಾಲ್ಕುಲೇಟ್ ಮಾಡುವಾಗ ಅದು 30%, ಅದು ನೆನಪಿರಲಿ. ಅಸೆಸ್ಮೆಂಟ್ ಆಫ್ ಫರ್ಮ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ಫ್ಲ್ಯಾಟ್ 30% ತಗೊತಾ ಇದ್ವಿ. ಬಟ್ ಹಿಯರ್ ಕಂಪನೀಸ್ ಮಾಡುವಾಗ ಚೇಂಜ್ ಆಗಿದೆ ಸ್ಲ್ಯಾಬ್ ರೇಟು. ಪ್ರೀವಿಯಸ್ ಎಲ್ಲ 30% ಮೀನ್ಸ್ ಅಸೆಸ್ಮೆಂಟ್ ಆಫ್ ಕಂಪನೀಸ್ಗೂ 30% ಮಾಡ್ತಿದ್ವಿ, ಅಸೆಸ್ಮೆಂಟ್ ಆಫ್ ಫರ್ಮ್ಸ್ಗೂ 30% ಮಾಡ್ತೀವಿ. ಬಟ್ ಈ ಇಯರಿಂದ ನಿಮ್ಮ ಅಸೆಸ್ಮೆಂಟ್ ಆಫ್ ಕಂಪನೀಸ್ಗೆ, ಡೊಮೆಸ್ಟಿಕ್ ಕಂಪನಿಗೆ ಇಲ್ಲಿ ನಮಗೆ ಟ್ಯಾಕ್ಸ್ ರೇಟು 5% ರೆಡ್ಯೂಸ್ ಆಗಿದೆ, 25%. ಇನ್ಕಮ್ ಅಪ್ ಟು 250 crores. ನೆಕ್ಸ್ಟ್ ಫಾರಿನ್ ಕಂಪನಿ ಇನ್ಕಮ್ ಅಪ್ ಟು 250 crores 40% ಇರುತ್ತೆ ಅಂಡರ್ ನಾರ್ಮಲ್ ಪ್ರಾವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್. ನೆಕ್ಸ್ಟ್ ಮ್ಯಾಟ್ ಪ್ರಾವಿಷನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಬೋತ್ ಡೊಮೆಸ್ಟಿಕ್ ಆ್ಯಂಡ್ ಫಾರಿನ್ ಕಂಪನೀಸ್. ಇನ್ಕಮ್ಮು 250 crores ಎಕ್ಸೀಡ್ ಆಗಲಿ, ಅದರ್ವೈಸ್ 250 crores ಬಿಲೋ ಆಗಲಿ, ಮ್ಯಾಟು ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸು ಮಿನಿಮಮ್ ಆದರೂ ನೀವು ಗೌರ್ನಮೆಂಟ್ಗೆ ಟ್ಯಾಕ್ಸ್ನ ಪೇ ಮಾಡಲೇಬೇಕು ಔಟ್ ಆಫ್ ಯುವರ್ ಇನ್ಕಮ್. ಅರ್ಥ ಆಗ್ತಿದೆಯಾ? ಆ ಇನ್ಕಮ್ ಮೇಲೆ ನೀವು 18.50 ಕಂಪಲ್ಸರಿ, ನೀವು ಇಷ್ಟು ಆದರೂ ನೀವು ಮಿನಿಮಮ್ ಆದರೂ ಗೌರ್ನಮೆಂಟ್ಗೆ ಟ್ಯಾಕ್ಸ್ ಪೇ ಮಾಡಬೇಕು ಅಂತ ಈ ಪ್ರಾವಿಷನ್ಸ್ನ ಪ್ರೊವೈಡ್ ಮಾಡೋದು ಓನ್ಲಿ ಫಾರ್ ಕಂಪನೀಸ್. ಅರ್ಥ ಆಗ್ತಿದೆಯಾ? ಫರ್ಮ್ಸ್ ಬಂದರೆ AMT ಬರ್ತಾ ಇತ್ತು, ಆಲ್ಟರ್ನೇಟಿವ್ ಮಿನಿಮಮ್ ಟ್ಯಾಕ್ಸ್. ಕಂಪನೀಸ್ ಬಂದರೆ ಮಿನಿಮಮ್ ಆಲ್ಟರ್ನೇಟಿವ್ ಟ್ಯಾಕ್ಸ್. ಕ್ಲಿಯರ್ ಆಗ್ತಾ ಇದೆಯಾ? ಸೊ ಹಿಯರ್ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಮ್ಯಾಟ್ ಪ್ರಾವಿಷನ್. ಸೊ ಏನಕ್ಕೆ ಮ್ಯಾಟ್ ಅಂದರೆ, ಸೊ ಮಿನಿಮಮ್ ಆದರೂ ಗೌರ್ನಮೆಂಟ್ಗೆ ನೀವು ಟ್ಯಾಕ್ಸ್ನ ಪೇ ಮಾಡಬೇಕು. ಆ ಮಿನಿಮಮ್ ರೇಟ್ ಬಂದು 18.50 ಔಟ್ ಆಫ್ ಯುವರ್ ನೆಟ್ ಇನ್ಕಮ್. ನೀವು ನೆಟ್ ಇನ್ಕಮ್ ಎಷ್ಟಾದರೂ ಇರಲಿ, ನಿಮ್ಮ ನೆಟ್ ಇನ್ಕಮ್, ಆ ನೆಟ್ ಇನ್ಕಮ್ ಮೇಲೆ ನಿಮ್ಮದು 250 crores ಆದರೂ ರೀಚ್ ಆಗಿರಲಿ, ಅದರ್ವೈಸ್ ಲೆಸ್ ದ್ಯಾನ್ 250 crores ಆಗಿರಲಿ, ಕಂಪಲ್ಸರಿ 18.50 ಕಂಪನೀಸು ಗೌರ್ನಮೆಂಟ್ಗೆ ಟ್ಯಾಕ್ಸ್ ಲೈಬಿಲಿಟೀಸ್ನ ಪೇ ಮಾಡಲೇಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ವೆರಿ ಇಂಪಾರ್ಟೆಂಟ್ ಸರ್ಚಾರ್ಜ್, ಬಿಕಾಸ್ ಬರ್ತಾನೆ ಇರುತ್ತೆ ಟ್ಯಾಕ್ಸ್ ಲೈಬಿಲಿಟಿ ಕ್ಯಾಲ್ಕುಲೇಟ್ ಮಾಡುವಾಗ. ಸರ್ಚಾರ್ಜ್ ಅಪ್ ಟು 1 crore ನಿಲ್ ಫಾರ್ ಎನಿ ಕಂಪನೀಸು. ಡೊಮೆಸ್ಟಿಕ್ ಅಂಡರ್ ನಾರ್ಮಲ್ ಪ್ರಾವಿಷನ್, ಫಾರಿನ್ ಅಂಡರ್ ನಾರ್ಮಲ್ ಪ್ರಾವಿಷನ್, ಡೊಮೆಸ್ಟಿಕ್ ಅಂಡರ್ ಮ್ಯಾಟ್ ಪ್ರಾವಿಷನ್, ಫಾರಿನ್ ಅಂಡರ್ ಮ್ಯಾಟ್ ಪ್ರಾವಿಷನ್. ಸೊ ಸರ್ಚಾರ್ಜ್ ಅಪ್ ಟು ನಿಲ್. ನೆಕ್ಸ್ಟು 1 crores 10 crores ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ದಯವಿಟ್ಟು ಇದನ್ನೆಲ್ಲಾದರೂ ನೋಟ್ ಅಂತ ಮೆನ್ಷನ್ ಮಾಡ್ಕೊಳ್ಳಿ. ಇದೆಲ್ಲ ನಮಗೆ ಕ್ಯಾಲ್ಕುಲೇಷನ್ ಪರ್ಪಸ್ಗೆ ಬೇಕೇ ಬೇಕು. ಅರ್ಥ ಆಗ್ತಿದೆಯಾ? ಸೊ ಹಿಯರ್ ಸರ್ಚಾರ್ಜು 1 crore ಜಾಸ್ತಿಯಾಗಿ 10 crore ಒಳಗಡೆ ಫಾಲ್ ಆದರೆ, ನಿಮ್ಮ ಇನ್ಕಮ್ಮು 10 crore 1 crore ಎಕ್ಸೀಡ್ ಆಗಿ 10 crore ಒಳಗಡೆ ಫಾಲ್ ಆದರೆ, ದೆನ್ ಯು ಹ್ಯಾವ್ ಟು ಪ್ರೊವೈಡ್ ಅಡಿಷನಲ್ ಟ್ಯಾಕ್ಸ್ ಆಸ್ ಸರ್ಚಾರ್ಜ್ ಫಾರ್ ಡೊಮೆಸ್ಟಿಕ್ ಕಂಪನಿ 7% ಅಂಡರ್ ನಾರ್ಮಲ್ ಪ್ರಾವಿಷನ್ ಆ್ಯಂಡ್ ಫಾರ್ ಫಾರಿನ್ 2%. ಅರ್ಥ ಆಗ್ತಿದೆಯಾ? ಎರಡರಲ್ಲೂ ನಿಮ್ಮ ಡೊಮೆಸ್ಟಿಕ್ ಕಂಪನಿ 7%. ಯಾವಾಗ ನಿಮ್ಮ ನೆಟ್ ಇನ್ಕಮ್ 1 crore ಎಕ್ಸೀಡ್ ಆಗಿ 10 crore ಬಿಲೋ ಆಗುತ್ತೋ, ಸೊ ಆವಾಗ ಡೊಮೆಸ್ಟಿಕ್ ಕಂಪನಿ ಕಂಪಲ್ಸರಿ ಅಡಿಷನಲ್ ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ಅಡಿಷನಲ್ ಟ್ಯಾಕ್ಸ್ ಇಸ್ ನಥಿಂಗ್ ಬಟ್ ಯುವರ್ ಸರ್ಚಾರ್ಜಸ್. ದಟ್ ಸರ್ಚಾರ್ಜಸ್ ಇಸ್ 7% ಫಾರ್ ಡೊಮೆಸ್ಟಿಕ್ ಕಂಪನಿ ಅಂಡರ್ ನಾರ್ಮಲ್ ಪ್ರಾವಿಷನ್, ಫಾರಿನ್ಗೆ 2%. ಅರ್ಥ ಆಗ್ತಿದೆಯಾ? ನೆನಪಿರಲಿ, 2% ಫಾರ್ ಫಾರಿನ್ನು. ನೆಕ್ಸ್ಟ್ ಮ್ಯಾಟು ಕೂಡ ಸೇಮು 7 ಮತ್ತು 2%. ನೆಕ್ಸ್ಟ್ ಅಬೌಟ್ 10 crores ಆಯಿತಾ ನಿಮ್ಮ ನೆಟ್ ಇನ್ಕಮ್ ಕ್ರಾಸ್ ಮಾಡ್ತಾ ಇದೆಯಾ 10 crores, ದೆನ್ ದ ಡೊಮೆಸ್ಟಿಕ್ ಕಂಪನಿ ಮಸ್ಟ್ ಆ್ಯಂಡ್ ಶುಡ್ ಆಗಿ ಗೌರ್ನಮೆಂಟ್ಗೆ 12% ಆಫ್ ಅಡಿಷನಲ್ ಟ್ಯಾಕ್ಸಸ್ನ ಪೇ ಮಾಡಬೇಕಾಗುತ್ತೆ. ನೆಕ್ಸ್ಟು 5% ಫಾರ್ ಫಾರಿನ್ನು. ಅಗೇನ್ ಮ್ಯಾಟ್ ಪ್ರಾವಿಷನಲ್ಲಿ ಸೇಮ್ 12 + 5. ಕ್ಲಿಯರ್ ಆಗಿದೆ? ಹೆಲ್ತ್ ಆ್ಯಂಡ್ ಎಜುಕೇಷನ್ ಸೆಸ್ ವಿ ಆಲ್ರೆಡಿ ಡಿಸ್ಕಸ್. ಸೊ ನಿಮ್ಮದು ಡೊಮೆಸ್ಟಿಕ್ ಆಗಿರಲಿ, ಫಾರಿನ್ ಆಗಿರಲಿ ಕಂಪನೀಸು ಅಂಡರ್ ನಾರ್ಮಲ್ ಪ್ರಾವಿಷನ್ ಆಗಲಿ, ಮ್ಯಾಟ್ ಪ್ರಾವಿಷನ್ ಆಗಲಿ 4% ಕಂಪಲ್ಸರಿ ಪ್ರೊವೈಡ್ ಮಾಡಲೇಬೇಕು.
ಕ್ಲಿಯರ್ ಆಗ್ತಿದೆಯಾ. ನೆಕ್ಸ್ಟು ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ಸ್. ಸೊ ಎಫೆಕ್ಟಿವ್ ಟ್ಯಾಕ್ಸ್ ರೇಟ್ ಅಪ್ ಟು 1 crore 26%, 41.60, 19.24, 19.24. ನೆಕ್ಸ್ಟು ಅಪ್ ಟು 10 crore ವರೆಗೂ 27.82, 42.432, 20.5868. ಸೊ ಇದನ್ನೆಲ್ಲ ಒಂದು ಕಡೆ ನೋಟ್ ಮಾಡ್ಕೊಳ್ಳಿ. ಸೊ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಆಸ್ ವಿ ಡಿಸ್ಕಸ್ ದ ಡೊಮೆಸ್ಟಿಕ್ ಕಂಪನೀಸ್. ಲಾಸ್ಟ್ ನೋಟ್, ಡೊಮೆಸ್ಟಿಕ್ ಕಂಪನೀಸ್ ಆರ್ ಟು ಬಿ ಟ್ಯಾಕ್ಸ್ಡ್ at 30%. However, the tax rate will be 25% if turnover or gross receipts of the company does not exceed rupees 250 crore. So this is very important. ಅರ್ಥ ಆಗ್ತಿದೆಯಾ. 250 crores ಏನಾದರೂ ಡೊಮೆಸ್ಟಿಕ್ ಕಂಪನೀಸ್ ರೀಚ್ ಆಗಿಲ್ಲ ಅಂದರೆ 25%, ಅವ್ರ ನೆಟ್ ಇನ್ಕಮು ಮೋರ್ ದ್ಯಾನ್ 250 crores ಆಗಿದೆ, ಡೈರೆಕ್ಟಾಗಿ 30% ನಾವು ಟ್ಯಾಕ್ಸ್ ರೇಟ್ನ ಕ್ಯಾಲ್ಕುಲೇಟ್ ಮಾಡ್ಬೋದು. ದಯವಿಟ್ಟು ಎಲ್ಲಾದರೂ ನೋಟ್ ಥರ ಇದನ್ನು ಬರ್ಕೊಳ್ಳಿ. ನೆಕ್ಸ್ಟು ಸ್ಪೆಷಲ್ ಟ್ಯಾಕ್ಸ್ ರೇಟ್ಸು. ಎಸ್ ವಿ ಆಲ್ರೆಡಿ ಡಿಸ್ಕಸ್ ದಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್. ನಿಮ್ಮ ಕ್ಯಾಪಿಟಲ್ ಗೇನಲ್ಲಿ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು ಅಂಡರ್ ಸೆಕ್ಷನ್ 11A ಅಂತ ಕೊಟ್ಟಿದ್ರೆ, ಸೊ ಇದನ್ನು ಐ ಟಿಲೂ ಕೂಡ ನಾವು ಡಿಸ್ಕಸ್ ಮಾಡಿದ್ವಿ. ಅಂಡರ್ ಸೆಕ್ಷನ್ 11A ಅದರ್ವೈಸ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಮೇಲೆ STT ಪೇಯ್ಡ್ ಅಂತ ಮೆನ್ಷನ್ ಮಾಡಿದರೆ ಡೈರೆಕ್ಟಾಗಿ 15% ಆ ವ್ಯಾಲ್ಯೂ ಮೇಲೆ ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಾ. ಆ್ಯಂಡ್ ಅಗೇನ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ದಟ್ ಈಸ್ ಸಬ್ಜೆಕ್ಟ್ ಟು STT ಅದರ್ವೈಸ್ ಅಂಡರ್ ಸೆಕ್ಷನ್ 11A ಅಂತ ಕೊಟ್ಟಿದ್ರೆ ಕಂಪ್ಲೀಟ್ಲಿ ಎಕ್ಸೆಂಪ್ಟ್ ಆಗುತ್ತೆ. ಮೇಕ್ ಇಟ್ ಆಸ್ ಇಂಪಾರ್ಟೆಂಟ್. ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಅಂಡರ್ ಸೆಕ್ಷನ್ 11A ಅದರ್ವೈಸ್ STT ಪೇಡ್ ಇಸ್ ಫುಲ್ಲಿ ಎಕ್ಸೆಂಪ್ಟ್ ಬಿಕಾಸ್ ಆಲ್ರೆಡಿ ಸೆಕ್ಯೂರಿಟಿ ಟ್ರಾನ್ಸಾಕ್ಷನ್ ಟ್ಯಾಕ್ಸ್ನ ಪೇ ಮಾಡಿರ್ತಾರೆ. ಸೊ ನೋ ನೀಡ್ ಟು ಕ್ಯಾಲ್ಕುಲೇಟ್ ಅಗೇನ್ ಹಿಯರ್ ಅನ್ನೋ ಮೀನಿಂಗು. ನೆಕ್ಸ್ಟ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ವಿತ್ ಇಂಡೆಕ್ಸ್ಡ್ ಬೆನಿಫಿಟ್ ಇದ್ರೆ, ಇಂಡೆಕ್ಸೇಷನ್ ಬೆನಿಫಿಟ್ಸ್ ಏನಾದರೂ ಪ್ರೊವೈಡ್ ಮಾಡಿದರೆ ನೆಕ್ಸ್ಟ್ 20% ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ವಿತೌಟ್ ಇಂಡೆಕ್ಸೇಷನ್ ಬೆನಿಫಿಟ್ಸ್ ಇದ್ರೆ 10%, ಸೆಕ್ಯೂರಿಟೀಸ್ ಆರ್ ಯೂನಿಟ್ ಪರ್ಚೇಸ್ ಇನ್ ಫಾರಿನ್ ಕರೆನ್ಸಿ ಅಂದರೆ 10%. ನೆಕ್ಸ್ಟ್ ಕ್ಯಾಶುವಲ್ ಇನ್ಕಮ್, ದಿಸ್ ಇಸ್ ಆಲ್ರೆಡಿ ಡಿಸ್ಕಸ್, ಡೈರೆಕ್ಟಾಗಿ 30% ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಮೈಂಡಲ್ಲಿ ಇಲ್ಲಿ STCG ಅಂತ ಕೊಟ್ಟು ಅಂಡರ್ ಸೆಕ್ಷನ್ 11A ಅಂತ ಬಂದರೆ 15%, LTCG ಬಂದರೆ ಡೈರೆಕ್ಟಾಗಿ 20%, LTCG ಅಂಡರ್ ಸೆಕ್ಷನ್ 11A ಅದರ್ವೈಸ್ STT ಪೇಡ್ ಅಂತ ಕೊಟ್ಟರೆ ಎಕ್ಸೆಂಪ್ಟ್ ಆಗುತ್ತೆ. ಅರ್ಥ ಆಗ್ತಿದೆಯಾ. ಸೊ ದಿಸ್ ಈಸ್ ಯುವರ್ ನಾರ್ಮಲ್ ಪ್ರಾವಿಷನ್. ಫ್ರಮ್ ನೆಕ್ಸ್ಟ್ ವಿಡಿಯೋ ಆನ್ವರ್ಡ್ಸ್ ವಿ ವಿಲ್ ಸ್ಟಾರ್ಟ್ ಪ್ರಾಕ್ಟಿಕಲ್ ಪ್ರಾಬ್ಲಮ್ಸ್ ಅಂಡರ್ ನಾರ್ಮಲ್ ಪ್ರಾವಿಷನ್. ದಯವಿಟ್ಟು ನಾನು ಏನೇನು ಇಂಪಾರ್ಟೆಂಟ್ ಅಂತ ಹೇಳಿದ್ನಲ್ವ ಅದನ್ನು ನೋಟ್ ಥರ ಮಾಡ್ಕೊಳ್ಳಿ. ಕ್ಲಿಯರ್ ಆಗ್ತಾ ಇದೆಯಾ. ಸೊ ಹಿಯರ್ ಸಿಕ್ಸ್ ಸ್ಟೆಪ್ ಆದಮೇಲೆ ಆ್ಯಸ್ ಐ ಸೆಡ್ ದ ಬ್ರಾಡ್ ಫಾರ್ವರ್ಡ್ ಬಿಸ್ನೆಸ್ ಲಾಸಸ್ ಆ್ಯಂಡ್ ಅನ್ಅಬ್ಸರ್ವ್ಡ್ ಡಿಪ್ರಿಸಿಯೇಷನ್ ಇದನ್ನು ಕೂಡ ನೋಟ್ ಥರ ಮೆನ್ಷನ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಡಿಡಕ್ಷನ್ಸ್ ಏನೇನು ಅವೈಲಬಿಲಿಟಿ ಸಿಗುತ್ತೆ ಫಾರ್ ಕಂಪನೀಸು, ಡಿಡಕ್ಷನ್ಸ್ನ ಬರೀರಿ. ಫೈನಲಿ ಟ್ಯಾಕ್ಸ್ ರೇಟ್ಸು ಆ್ಯಂಡ್ ಸ್ಪೆಷಲ್ ರೇಟ್ ಟ್ಯಾಕ್ಸಸ್ನ ನೋಟ್ ಥರ ರೆಕಾರ್ಡ್ ಮಾಡ್ಕೊಳ್ಳಿ. ಅರ್ಥ ಆಯ್ತಾ. ಥ್ಯಾಂಕ್ ಯು.